ಅಶೋಕ್, ಎಂತ ಮರ್ರೆ ನಿಮ್ ಮುಖ ಒಳ್ಳೆ ಒಣಗೋಯ್ಪು ದ್ರಾಕ್ಷಿ ಕಣಂಗಾಯ್ ಹೋಯ್ತು. ಸುಮ್ನೆ ಇರೇ ಮಲ್ಲಿ. ಅಯ್ಯೋ ಎಂತಾಯ್ತು ಮರ್ರೆ, ನಿಮ್ಮನ್ನ ಹಿಂಗ್ ಕಾಮಗ ಆಗ್ತಿಲ್ಲ ನಂಗೆ. ಮುಂದಿನ ಅಮಾವಾಸ್ಯೆ ಒಳಗೆ ಅಭಿರಾಮಿ ಹೊಟ್ಟೆಲಿರೋ ಮಗುನ ಸಾಯಿಸ್ಬೇಕಂತೆ ಕಣೆ. ಯಾಕೆ ಲೌಡ್ ಸ್ಪೀಕರ್ ಹಾಕಿದ್ನಲ್ಲ, ನೀನ್ ಕೇಳಿಸ್ಕೊಳ್ಳಿಲ್ವಾ? ಹೌದಲ್ದಾ? ಆದ್ರೆ ಅದ್ರ ಜನನ ಯಾರಿಂದನೂ ತಡೆಯಕ್ಕಾಗಲ್ವಂತೆ. ಆ ಮಗು ಹುಟ್ಟಿದ್ರೆ ನನ್ ಮಗ ಆದಿ ಸಾಯೋದು ಗ್ಯಾರಂಟಿ ಕಣೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ಹಾ, ಈ ವಿಷಯದಂಗೆ ನಾನ್ ನಿಮ್ ಸಹಾಯ ಮಾಡ್ಲಕ್ಕೆ. ಹೆಂಗೆ? ನಂಗ ಪರಿಚಯ ಇಪ್ಪ ಒಬ್ರು ಅಜ್ಜಿ ಇದೆ. ಅವ್ರ ಕೆಲ್ಸನೇ ಈ ಆಭೂಷಣ ಎಲ್ಲ ಮಾಡ್ಸುದೆ. ಅವ್ರು ಒಂದು ಪೌಡರ್ ಕೊಡ್ತ್ರ, ಆ ಪೌಡರ್ನ ಹಾಲಲ್ಲೋ ನೀರಲ್ಲೋ ಕಾಫಿಲೋ ಯಾವ್ದ್ರಾಗ ಒಂದ್ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಹೊಟ್ಟೆಗಿಪ್ಪು ಮಗು ಸತ್ಯ ಹೋತ್ತೆ. ಸಿಕ್ಕಾಪಟ್ಟೆ ಪವರ್ಫುಲ್ ಅದು. ಗ್ಯಾರಂಟಿನಾ? 100%. ಮತ್ತೆ ಅವರು ಪೌಡರ್ ಕೊಟ್ರೆ ಕತಿ ಮುಗೀತೆ. ಇಷ್ಟು ದಿನ ಎಲ್ಲಿ ಹೋಗಿದೆ ನೀನು? ಅವಳಿಗೆ ಅಬಾರ್ಷನ್ ಮಾಡ್ಸೋಕೆ ಟ್ರೈ ಮಾಡ್ತಾ ಇದ್ವಿ ತಾನೆ? ಅಷ್ಟೊತ್ತಿ ನಂಗೊಂಚು ಮರ್ತಾ ಇತ್ತು ಮಾರ್ರೆ. ಸರಿ, ನಾನೀಗ ಅವ್ರನ್ನ ನೋಡ್ಬೇಕು. ಅದಕ್ಕೆ ಅಂತ ಮಾರ್ರೆ ಕರ್ಕೋತಿ ಬನ್ನಿ. ಈಗ್ಲೇನಾ? ಈಗ ಅಂದ್ರೆ ಈಗನೇ ಹೋಪ. ಹೌದು. ಪೊಲೀಸ್ ಗೀಲೀಸ್ ಬರಲ್ಲ ತಾನೆ? ನಂಗ್ ಪೊಲೀಸ್ ಗೊತ್ತಿ, ಈ ಗೀಲಿಸ್ ಯಾರು ಮಾರ್ರೆ? ಮಲ್ಲಿ, ಇಂಥ ಟೈಮಲ್ಲಿ ಕಾಮಿಡಿ ಬೇಕಾ? ಸಾರಿ ಮಾರ್ರೆ, ಇನ್ ಮಾಡೋದಿಲ್ಲ ಕಾಮಿಡಿ ಬಿಡಿ. ನಡಿ ಹೋಗೋಣ. ಹಾ, ಹಂಗೆ ಹೊರತ ಕೈಯಂಗ್ ಒಂದಿಷ್ಟು ದುಡ್ಡು ಇಟ್ಕಣಿ ಹೋಪ. ಸರಿ, ಹೋಗ್ತಾ ತಗೊಂಡೋಗೋಣ. ಬನ್ನಿ ಬನ್ನಿ. ನಮಸ್ಕಾರ ಮೇಡಮ್. ಏನಪ್ಪ, ನನ್ ಮಗ ರಾವಣ್ಣ ಆಚೆ ತಂದ್ಬಿಡ್ತೀನಿ ಅಂತ ದುಡ್ಡು ತಗೊಂಡ್ ಹೋದೋನು ಇದುವರೆಗೂ ಪತ್ತೆನೇ ಇಲ್ವಲ್ಲ. ಕೇಸ್ ಏನಾಯ್ತು ಅಂತ ಒಂದು ಅಪ್ಡೇಟು ಇಲ್ವಲ್ಲ. ಇಷ್ಟು ದುಡ್ಡು ಕೊಟ್ಟಿದಾರಲ್ಲ, ಒಂದು ಕಾಲ್ ಮಾಡೋಣ ಅಂತಲಾರು ಅನ್ನಿಸ್ಲಿಲ್ವಾ ನಿನಗೆ? ಮೇಡಮ್, ನಾವು ದುಡ್ಡು ತಗೊಂಡ್ಮೇಲೆ ಕೆಲಸ ಆಯ್ತು ಅಂತಾನೆ ಲೆಕ್ಕ. ಪೊಲೀಸ್ನವ್ರನ್ನ ಫಿಕ್ಸ್ ಮಾಡಿ ಕೇಸ್ನ ರಿಓಪನ್ ಮಾಡಿಸಿದೀವಿ. ಕೋರ್ಟ್ಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀವಿ. ಸದ್ಯದಲ್ಲೇ ಹಿಯರಿಂಗ್ ಬರ್ತಾ ಇದೆ. ಸಾಕ್ಷಿಗಳನ್ನ ಟಾಪ್ ಮಾಡ್ತಾ ಇದ್ದೀವಿ. ಕೋರ್ಟ್ ಹಿಯರಿಂಗ್ ದಿವಸ ಯಾವುದೇ ಸಾಕ್ಷಿಗಳು ಕೋರ್ಟ್ಗೆ ಬರ್ದೇ ಇರೋ ಹಾಗೆ ಏನ್ ವ್ಯವಸ್ಥೆ ಮಾಡಬೇಕೋ ಎಲ್ಲ ವ್ಯವಸ್ಥೆ ಮಾಡಿದೀವಿ. ಕೋರ್ಟ್ ಹಿಯರಿಂಗ್ ಡೇಟ್ ಗೊತ್ತಾಗಿದ ತಕ್ಷಣ ನಿಮಗ್ ಕಾಲ್ ಮಾಡಿ ಹೇಳೋಣ ಅಂತ ಕಾಯ್ತಾ ಇದ್ದೆ. ಅದೇನೇ ಇದ್ರು ನನಗೆ ಹೇಳ್ಬೇಕಲ್ವಾ ನೀವು? ಹೀಗ್ ಬಾವಿಲ್ ಬಿದ್ದಿರೋ ಕಲ್ಲಿನ ತರ ಸೈಲೆಂಟ್ ಆಗಿದ್ಬಿಟ್ರೆ ಹೇಗ್ ಗೊತ್ತಾಗತ್ ನನಗೆ? ಇದು ನಿಮ್ಗೆ 10ರಲ್ಲಿ 11ನೇ ಕೇಸ್ ಇರಬಹುದು, ಆದ್ರೆ ನನಗಿದು ಒಂದೇ ಕೇಸು. ಅದು ನನ್ನ ಮಗನಿಗೆ ಸಂಬಂಧಪಟ್ಟಿದ್ದು. ಏನು ಯೋಚನೆ ಮಾಡಬೇಡಿ ಮೇಡಮ್, ನಿಮ್ಮ ಮಗ ಆಚೆ ಬರೋದಕ್ಕೆ ನಾನು ಗ್ಯಾರಂಟಿ. ನಾನು ವಾದ ಮಾಡೋದಕ್ಕಿಂತ ನೀವು ಕೊಟ್ಟಿರೋ ದುಡ್ಡು ನಿಮಗೋಸ್ಕರ ವಾದ ಮಾಡುತ್ತೆ, ನಿಮ್ಮ ಮಗನ್ನ ಈಚೆ ತರುತ್ತೆ. ನಾನು ತುಂಬಾನೇ ಹೆದರಿದ್ದೆ, ಆದ್ರೆ ನಿಮ್ ಮಾತು ಕೇಳಿದ್ಮೇಲೆ ನನಗೆ ನಂಬಿಕೆ ಬರ್ತಾ ಇದೆ. ಆದ್ರೆ ಆ ಶಿವಗಾಮಿನ ಕಡ್ಮೆ ಲೆಕ್ಕ ಹಾಕ್ಬೇಡ. ಪ್ರಳಯಾಂತಿಕಿ ಅವಳು. ಕೊನೆ ಕ್ಷಣದಲ್ಲಿ ಸಾಕ್ಷಿನ ತಂದು ಕೋರ್ಟಲ್ಲಿ ನಿಲ್ಲಿಸ್ತಾಳೆ. ಮೊನ್ನೆ ಆದಿ ವಿಷಯದಲ್ಲೂ ಹಾಗೆ ಆಯ್ತು. ಇನ್ನೇನ್ ಆಸ್ತಿ ಕೈಗೆ ಬಂತು ಅನ್ನೋಷ್ಟೊತ್ತಿಗೆ ಕೈ ತಪ್ಪೋಯ್ತು. ನಾವೇ ಕೊಲೆ ಮಾಡಿರೋ ಅಭಿರಾಮಿನ ಜೀವಂತವಾಗಿ ತಂದು ಕೋರ್ಟಲ್ಲಿ ನಿಲ್ಸಿದ್ದಾರೆ. ಎಂಥ ಗೇಮ್ ಮಾಡಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಮೇಡಮ್, ನೀವು ಶಿವಗಾಮಿ ಅವ್ರನ್ನ ಶತ್ರುವಾಗಿ ನೋಡ್ತಾ ಇದ್ದೀರಾ, ಅದು ದೂರದಿಂದ ನೋಡ್ತಾ ಇದ್ದೀರಾ. ನಾನು ಅವ್ರಿಗೆ ಕ್ಲೋಸ್ ಆಗಿದ್ದೀನಿ, ಅದು ಅವ್ರ ಲಾಯರ್ ಆಗಿ. ನಾನು ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದ್ದೀನಿ. ಅವ್ರ ಸ್ಟ್ರೆಂಗ್ತ್ ಏನು, ಅವ್ರ ವೀಕ್ನೆಸ್ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವ್ರ ವೀಕ್ನೆಸ್ನ ಕೋರ್ಟ್ ವಿಚಾರಕ್ಕೆ, ಕಾನೂನು ವಿಚಾರಕ್ಕೆ ಹೇಗೆ ಬಳಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ವ್ಯಕ್ತಿನ ನೀವು ನೋಡಿ ಲೆಕ್ಕಾಚಾರ ಹಾಕೋದು ಬೇರೆ, ನಾವು ನೋಡಿ ಲೆಕ್ಕಾಚಾರ ಹಾಕೋದೇ ಬೇರೆ. ಈ ಕೇಸ್ನಲ್ಲಿ ನಿಮ್ಮ ಮಗ ಆಚೆ ಬರೋದು ಅಲ್ಲದೆ ಶಿವಗಾಮಿ ಅವರು ಸುಳ್ಳು ಸಾಕ್ಷಿನ ಸೃಷ್ಟಿ ಮಾಡಿ ಒಬ್ಬ ಅಮಾಯಕನ್ನ ಜೈಲಿಗೆ ಕಳಿಸೋ ಹಾಗೆ ಮಾಡಿದ್ದಾರೆ ಅಂತ ಅರೆಸ್ಟ್ ಆಗಿ ಒಳಗೆ ಹೋಗ್ತಾರೆ.